ಇದು ಆತ್ಮೀಯ ಟಾಕ್ ಚಾನಲ್. ಯಾರೆಲ್ಲ ಈ ಆತ್ಮೀಯ ಟಾಕ್ ಚಾನಲ್ನ ಇವಾಗಷ್ಟೇ ನೀವು ನೋಡ್ತಾ ಇದ್ದೀರಾ, ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಲ್ಲಿ ಒಂದು ಕೆಳಗೆ ಬೆಲ್ ಬಟನ್ ಇದೆ, ಹಾಗೆ ಸಬ್ಸ್ಕ್ರೈಬ್ ಕೂಡ ಇದೆ, ಸಬ್ಸ್ಕ್ರೈಬ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವತ್ತು ನಮಗೆ ರಜೆ. ಸೊ ರಜೆ ಇದ್ದ ಕಾರಣ ನನಗೆ ತುಂಬ ಒಳ್ಳೆ ಉಪಕಾರ ಇದೆ. ಯಾಕಂತ ಹೇಳಿದರೆ ನಾನು ಇವತ್ತು ದಾದನ ಮನೆಗೆ ಹೋಗ್ತಾ ಇದ್ದೀನಿ. ದಾದ ಅಂತಂದರೆ ನನ್ನ ಅಪ್ಪನ ತಮ್ಮನ ಮನೆಗೆ ಒಂದು ಪೂಜೆ ಇದೆ ಸಣ್ಣ. ಸೊ ಅಲ್ಲಿ ತುಂಬ ಜನ ಫ್ಯಾಮಿಲೀಸ್ ಬರ್ತಾರೆ, ನನ್ನ ಕಸಿನ್ಸ್ ಬರ್ತಾರೆ, ಅವ್ರ ಜೊತೆಲ್ಲ ವೀಡಿಯೋಸ್ ಮಾಡ್ಬೋದು ಅಂತ ಒಂದು ಮೈಂಡಲ್ಲಿ ಆಯಿತು. ಸೊ ನಾನು ಇವತ್ತೊಂದು ವೀಡಿಯೋಸ್ ಮಾಡಬೇಕು ಅಂತ ನೆನೆಸ್ಕೊಂಡಿದ್ದೇನೆ. ಮನೇಲಿ ಅಮ್ಮ ಸ್ವಲ್ಪ ಬೈಬೋದು, ನಿನ್ನದೇ ಇಂಥ ಓದಲೆಲ್ಲ ವೀಡಿಯೋ ಅಂತ, ಬಟ್ ಪರವಾಗಿಲ್ಲ, ನಾನು ಇವತ್ತು ವೀಡಿಯೋ ಮಾಡಬೇಕು. ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ನೋಡುವ. ಹಾಗೆ ನನ್ನ ಮಾಮಿ ಬರ್ತಾರೆ, ಮಾಮಿನ ಪಾಪು, ಅವಳನ್ನ ತುಂಬ ದಿನ ಆಯಿತು ನೋಡೋದು ಕೂಡ. ಸೊ ಅವಳ ಜೊತೆ ಕೂಡ ಮತ್ತೆ ನನ್ನ ಚಿಕ್ಕ ತಮ್ಮ ಒಬ್ಬ ಇದ್ದಾನೆ. ಸೊ ಅವರನ್ನೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ ಹೋಗೋಣ. ಹೊರಟೆ. ಇದು ನಮ್ಮ ಪಕ್ಕದ ಆಂಟಿ ಮನೆಯ ತೋಟ. ಅಲ್ಲಿ ನೋಡಿ ಅವರ ದನ ಕೂಡ ಉಂಟು. ನನಗೆ ಇಲ್ಲಿಂದ ಹತ್ತಿರಕ್ಕಿದೆ, ಒಂದು ರೌಂಡ್ ಹೋಗಬೇಕು. ತುಂಬ ಕೆಸರು ಕೂಡ ಉಂಟು. ಪಾಪ ಫೋಟೋ ಕಟ್ಟಾಳೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಸಾಕಾಯ್ತು. ಇನ್ನು ಕೂಡ ಕಾಲೇಜ್ ಬಿಡೋ ಟೈಮ್, ಇನ್ನು ಕಾಲೇಜ್ ಎಲ್ಲ ಸಿಗ್ಬೋದು ಜೂನಿಯರ್ಸ್ ಅವರೆಲ್ಲ. ನೋಡಿ ನಮಗೆ ಯಾವಾಗ ಹೋಗ್ತದೆ ಇಲ್ಲಿ ನೋಡಿ, ನದಿಗೆಲ್ಲ ಒಬ್ಬಳೆ ಹೋಗ್ತಾ ಇದ್ದೇನೆ. ಇಲ್ಲಾಂದರೆ ಚಿಕ್ಕಪ್ಪನಿಗೆ ಕಾಲ್ ಮಾಡ್ತಿದ್ರೆ ಬರ್ತಿದ್ರು, ಇವಾಗ ಬೇಡ ಅಂತ ಹೇಳಿಕೊಂಡು. ಸೊ ಇವಾಗ ದೇವರಿಗೆ ಹೂವು, ಆಮೇಲೆ ನನ್ನ ತಮ್ಮನಿಗೆ ಮಂಚು, ಚಾಕ್ಲೇಟ್ಸ್, ತಿಂಡಿ ಅದೆಲ್ಲ ತಗೊಂಡಿದ್ದೇನೆ. ಇವತ್ತು ಹೋಗುವಾಗ ನನಗೆ ತುಂಬ ಖುಷಿ ಆಗೋದು. ನಮ್ಮ ಕಾಲೇಜ್ ಟೈಮ್ಸ್ ನಾವು ಈ ಕಡೆ ಬರುವಾಗ ಫ್ರೆಂಡ್ಸಿಗೆ ಆದುಕೊಂಡಿದ್ದು. ಈ ಕಡೆ ನಮ್ಮ ಕಾಲೇಜಿಗೆ ಹೋಗ್ತೇವೆ, ಡಿಗ್ರಿ ಕಾಲೇಜಿಗೆ. ತುಂಬ ನೆನಪಾಗ್ತದೆ. ಇದು ಬಸ್ ಸ್ಟ್ಯಾಂಡ್ ಬರ್ತದೆ. ಹೀಗೆ ಇವಾಗ ಈ ಕಡೆ ಹೋದರೆ ನಾನು ಅಲ್ಲಿ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೇನೆ. ಮನೆ ಹೋಗು ಆಯಿತಾ. ಮೂರ್ತಿ ದೇವರ ಚಾವಡಿ ಕೂಡ ಇಲ್ಲಿ ಉಂಟಾಯ್ತಾ. ಆಮೇಲೆ ಈ ಕಡೆ ಬಂದರೆ ಇದು ನಮ್ಮ ಕೊಡಿಯಲ್ ಬೈಲ್ ಅಂತ ಹೇಳ್ತಾರೆ ಈ ಪ್ಲೇಸಿಗೆ. ನಮ್ಮ ಮನೆಯಿಂದ ಕೊಡಿಯಲ್ ಪ್ಲೇಸ್ ಅಂತ ಹೇಳ್ತಾರೆ. ಇಲ್ಲಿ ಇದು ಕೊಡಿಯಲ್ ಬೈಲಿನ ಶಾಲೆ. ಈ ಕಡೆ ಆ ಕಡೆ ಫ್ರಂಟ್ ನೋಡಿದ್ರೆ, ಆ ಕಡೆ ಸೈಡ್ ಆ ಕಡೆ ನೋಡಿದರೆ, ಆ ಕಡೆ ದೈವದ ಚಾವಡಿಯಿಂದ ಆ ಕಡೆ ಸೈಡ್ ನೋಡಿದರೆ ಅಲ್ಲಿ ಮಲ್ನಾಡು ಶಾಲೆ ಅಂತ ಬರ್ತದೆ. ಬಂದೆ ಅದು ಅಲ್ಲಿ ನನ್ನ ಮಾಮಿಯ ಮನೆಯಲ್ಲಿ ನಾಯಿಗಳು. ಸೊ ನನ್ನ ದಾದ ನನಗೆ ಯಾರಿಗೆ ಗೊತ್ತಾಗಿರೋದು ಮನೆ ಬಂದಿರೋದು ಅಂತ. ಸೊ ಇದು ನನ್ನ ದಾದನ ಮನೆ. ಅಲ್ಲಿ ನೋಡಿ ದಾದ ಒಳಗೆ ಅಡಿಗೆ ಏನೋ ಮಾಡ್ತಾ ಇದ್ದಾರೆ. ದಾದನ ಮನೆಗೆ ಬಂದೆ ಆಯ್ತಾ. ಅವರೆಲ್ಲ ಊಟ ಮಾಡ್ತಿದ್ದಾರೆ. ಇದೀಗ ಒಳಗೆ ಹೋಗುದು. ಇಲ್ಲಿ ಇದು ನನ್ನ ದೊಡ್ಡ ಆಯ್ತಾ. ದಾದನ ಇದೊಂದು ಚಿಕ್ಕ ಮನೆ ಕಟ್ಟಿದವರು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಚಿಕ್ಕ ಹೇಗಿತ್ತು ಅಂದರೆ ನನ್ನ ಪಿಜ್ಜಿ ಮನೆ, ಅದು ಈಗ ಕೂಡ ಉಂಟು ಆಯಿತಾ. ಮನೆ ಈಗ ಕೂಡ ಹೀಗೇನೆ ಇಟ್ಟಿದ್ದಾರೆ, ಎಷ್ಟು ಚಂದ. ಮುಂಚಿನ ಮನೆಯೆಲ್ಲ ಮಣ್ಣಿ ನನಗೆ ತುಂಬ ಇಷ್ಟ ಆಯ್ತಲ್ಲ. ಈಗ ಅಜ್ಜ ಇದ್ದಾರೆ. ಪಾಲ್ಕೊ ತೊಗೊಳಿಕೊ, ಆ ಪಾಲ್ಕೊ, ಅಯ್ಯೋ ಇದು ಇಂಥ ಪಾಲ್ಕೊ ಅಲ್ಲ, ಅದೇ ಅಂತ ಹೇಳೋದು, ಬಾಳೆ ಎಲೆ ತೊಗೊಳ್ಳಿಕ್ಕೆ ಹೋಗುವ, ಹೂ ಹಾಕಿಡ್ಬೇಕಲ್ಲ, ಇಲ್ಲ ಬಾಡಿ ಹೋಗ್ತದೆ. ಹಾಗೆ ಪಾಲ್ಕೊ ಅಂತ ಹೇಳಿದೆಲ್ಲ ಇದೆ ಬಾಳೆ ಎಲೆ ತೊಗೊಂಡಿದ್ದೇನೆ. ಸೊ ಇದನ್ನೀಗ ವಾಶ್ ಮಾಡಬೇಕಲ್ಲ, ನಾನು ವಾಶ್ ಮಾಡ್ಬಾಯ್ತಾ. ನನ್ನ ಕಾಕಿ ಕೇಳಿದ್ರು ಎಂತ ಮಾಡೋದು ನೀನು ಅಂತ ಹೇಳ್ಕೊಂಡು. ಅವರಿಗೆ ಗೊತ್ತಾಗಲಿಲ್ಲ, ಅವರೆಲ್ಲ ಊಟ ಮಾಡ್ತಿದ್ದಾರೆ. ಮಾಡಿ ನಂದು ಊಟ ಎಲ್ಲ ಆಗಿದೆ ಆಯಿತಾ. ನಾನೀಗ ತೊಳಿಬೇಕಂದ್ರೆ ಎಂತಕ್ಕೆ ಅಂತ ಹೇಳಿದರೆ, ಸೊ ಇವಾಗ ನನ್ನ ಪಾಲ್ಕ ಎಲೆ ಬಾಳೆಲೆ ತೊಳೆದಾಯಿತು. ಇದು ಹೂ ಇಡಬೇಕಿಲ್ಲ, ಆದರೆ ಅದು ನನ್ನ ಗೀತಾ ಮಾಮಿ ಅಲ್ಲಿ ನನ್ನ ಮಾಮ ಬರ್ತಿದ್ದಾರೆ. ಮಾಮ ಮತ್ತು ತಂಗಿ ಅತ್ತೆ ಮಗಳು. ಇವಾಗ ಹೂ ಎಲ್ಲ ಇಡ್ತಾ ಇದ್ದೇನೆ. ಹೂ ಎಲ್ಲ ಇಡ್ತೇನೆ, ಬಿಡಿಸಿಟ್ಬೇಕು ಇವಾಗ, ಇಲ್ಲಾಂದ್ರೆ ಬಾಡಿ ಹೋಗ್ತದಲ್ಲ. ಅದು ಚಾಚಿಕೆ ನಾನು ಅಬ್ಬೋ ಇವಲ್ಲಿ ಆಯ್ ಆಯ್ ಟಕ್ಕರ್ ನನ್ನ ಮಂಡೆ ನಿನ್ನ ಮಂಡೆ, ನನ್ನ ಟಕ್ಕ ಮಂಡೆ ನನ್ನ ಮಂಡೆ ನಿನ್ನ ಮಂಡೆ, ಟಕ್ ಮಂಡೆ ಅಬ್ಬೋ ನನ್ನ ಮಂಡೆ ನಿನ್ನ ಟಕ್ಕ ಮಂಡೆ. ಅಕ್ಕನಿಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳು. ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದಾಳೆ. ನೀನು ಎಲ್ಲಿಂದ ಬಂದದ್ದು? ಕಣ್ಣೆ ಕಣ್ಣೆ. ನೀ ಎಲ್ಲಿಂದ ಬಂದದ್ದು? ಶಿರಾಳಿಯಿಂದ ಬಂದದ್ದ. ಎಂತ ಹೆಸರು ನಿಂದು? ಭುವ ಮಧುಪ್ರೀತಾ. ಎಂತ ಮಧುಪ್ರೀತಾ? ಮಧುಪ್ರೀತಾ ಅಂತ. ಇದು ನನ್ನ ಮಾಮಿ ಮಗಳು. ನಂಗೆ ಮುತ್ತು ಕೊಡು ಬೇಗ. ತುಂಬ ಒಂದು 1 year ಆದ ನಂತರ ಮೀಟ್. ಅಲ್ಲ ನೀನಲ್ಲ, ಯಾರು ಕರೆಯೋದು ಕುಂಗ್ಲಿ ಕುಟ್ಟ ಅಂತ? ಗಾನಕ್ಕನ? ಗಾನಕ್ಕ ಕರೆಯೋದ ಕುಂಗ್ಲಿ ಕುಟ್ಟ ಅಂತ? ಗಾನಕ್ಕಚಿ. ಇಲ್ಲಿ ನಾನದ್ದೇ ಕುಂಗ್ಲಿ ಕುಟ್ಟ ಅಂತ, ಬೇರೆ ಯಾರು ಕರೆದ್ರು ಇಷ್ಟ. ಪಾಚಿಂತ ಚಲ ಮಳೆ ಬರ್ತಾ ಉಂಟು, ಹೋಗು ಅಂತ ಹೇಳ್ತಿದ್ದಾಳೆ. ಇವ್ರ ಜೊತೆ ಇನ್ನೂ ಆಟ ಆಡ್ಲಿಕ್ಕಿದೆ, ಖುಷಿ ಆಗ್ತಿದೆ. ಅಕ್ಕನಿಗೆ ಸಪೋರ್ಟ್ ಮಾಡಿ ಅಂತ ಹೇಳು ಆಯ್ತಾ. ಸಬ್ಸ್ಕ್ರೈಬ್ ಮಾಡಿ ಅಂತೇಳು. ಹೀಗೆ ತೋರಿಸು ಕೈಯಲ್ಲಿ.
ಅಶಕರ್ ಹಾತ್ ಅಶಕರ್ ಅಶೆ ಹಾ ಹೀಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಪುಟ್ಟದಮ್ಮ ಆ್ಯಕ್ಚುಲಿ ಈಗ ಕಸಿನ್ಸ್ ಅವರೆಲ್ಲ ಬಂದಿಲ್ಲ, ಕಸಿನ್ಸ್ ಇದ್ದಾರೆ ನನ್ನ ಪುಟ್ಟದಮ್ಮ ಗವೀಶ್ ಅಂತ ಹೆಸರು ಒಂದು. ಹಂಗ ಕೋಣಮ್ಮ ಕುರಿ ಕಷೆ ನೋಡಿ, ಇದೊಂದು ತಮ್ಮ ಇದೊಂದು ತಂಗಿ. ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳು. ಲೈಕ್ ಮಾಡಿ ಅಲ್ಲ, ಲೈಕ್ ಮಾಡಿ ಅಲ್ಲಿ ನೋಡಿ ಹೇಳು, ಲೈಕ್ ಮಾಡಿ ಅಲ್ಲಿ ಹೇಳು ದೇವಾ, ಅಲ್ಲಿ ಹೇಳು ಲೈಕ್ ಮಾಡಿ ಹೇಳು. ಟಾಟಾ ಅಂತ ಹೇಳು ದೂರ ಹೋಗುದು ನಾವೀಗ, ಶಿರಾಡಿಗ ದೂರ ಅಲ್ಲಿ ನೋಡು ಕ್ಯಾಮೆರಾ ನೋಡು, ದೂರ ಹೋಗುದು ಈಗ. ಹಾಯ್ ಮಾಡು. ದೂರ ಹೋಗುದು ನಾವು, ಚಿಕ್ಕಲ್ಲ, ದೂರ ಹೋಗುದು ಮೇಡಮ್. ಅಮ್ಮ ಮಾಮ ಬಾಯಿ ಅದ್ಯಾರು? ಅಮ್ಮ ಬಂದ್ರು, ನನ್ನಮ್ಮ. ನನ್ನಮ್ಮ ಬಂದ್ರು. ಅಮ್ಮ ಇಂಚಿ ನೋಡಿದ್ದಾರೆ, ಸ್ವಲ್ಪ ಬೈಲಿಕ್ಕಿರ್ಬೋದು. ಸೂಪರ್ ಉಂಟಾಯ್ತು ಇಲ್ಲಿ ನೋಡು, ನಿಮಗೆ ಬಿಸಿ ಉಂಟು ಇದ್ರ ಜೊತೆ ಕೂಡ ಸಾಕು. ನಿನ್ನ ಹೆಸರಿಗೆ ನವನೀತಾ. ಎಂತ ಗೊತ್ತುಂಟಾ, ಅಣ್ಣ ಯಾಕೆ ಬರಲಿಲ್ಲ? ಪೆರ್ಗೇರಿಗೆ. ಮತ್ತೆ ಅಮೃತಕ್ಕ, ಅಶ್ವಿನಿ ಅಕ್ಕ ಎಲ್ಲ ಯಾಕೆ ಬರುದು? ಯಾರೆಲ್ಲ ಈಗ ಬರುದು? ಅಶ್ವಿನಿ ಅಕ್ಕ ಮತ್ತು ಮಾಮಿ ಮಾತ್ರ ಬರುದಾ? ಹೌದಾ. ನನ್ನ ಹೆಸರು ಗೊತ್ತುಂಟಾ ನಿಂಗೆ? ಎಂತ? ಮಾಮ ಮತ್ತೆ ಅಪ್ಪನಕ್ಕ ಇಬ್ರು ಕೂಡ ಬರ್ತಾ ಇದ್ದಾರೆ, ಅತ್ತೆ ಮತ್ತು ಮಾವ. ಇವರು ನನ್ನ ಅತ್ತೆ, ಅಪ್ಪನ ಅಕ್ಕ. ಸೊ ಇವರು ಬಂದರು. ಆಯ್ಕರ್ ಇದು ನನ್ನ ಯೂಟ್ಯೂಬ್ ಚಾನಲ್ ಇವತ್ತು ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದು. ಸೊ ಇವರು ನಮ್ಮ ಅಪ್ಪನ ಅಕ್ಕ, ಅತ್ತೆ, ನನ್ನ ಮಾಮಿ ಆಗಬೇಕು, ಪ್ರೇಮಾಮಿ ಅಂತ ಕರೀತೇನೆ. ಚಿಕ್ಕ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರಾ ನೀವು, ನನ್ನ ರೀಲ್ಸ್ ನೋಡ್ತಾ ಇರ್ತೀರಲ್ಲ ಮಾಮಿ. ಸೊ ಅವ್ರ ಜೊತೆಲ್ಲ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ. ಸಪೋರ್ಟ್ ಮಾಡಿ ಆಯ್ತಾ? ಓಕೆ. ನನ್ನ ಮಾಮಿ ಹೇಳಿದಂತ ನೀವು ಸಪೋರ್ಟ್ ಮಾಡಲೇಬೇಕು. ಸರಿ ಮಾಮಿ, ಒಳಗೆ ಇವಾಗ ಏನಂತ ಹೇಳಿದ್ರೆ ಇಬ್ರು ಕಸಿನ್ ಕೂಡ ಬಂದ್ರು. ಅಮೃತ ಅವಳು ಅಶ್ವಿನಿ ಕೂಡ, ಇವಳು ಅಮೃತ ಅಶ್ವಿನಿ. ಸೊ ಇವಳು ನವ್ಯ, ಅವಳು ವಿದ್ಯಾ, ಇವ ನವನೀತ್ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಬಂದ್ರು. ನನ್ನ ತಂಗಿ ಕೂಡ ಮಿಸ್, ಇವಳು ಇದ್ರ ತಂಗಿ ಕೂಡ ಒಬ್ರು ಕೂಡ ಮಿಸ್, ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇಬ್ರನ್ನು. ಮತ್ತೆ ಎಲ್ಲರೂ ಆಲ್ಮೋಸ್ಟ್ ನಾವು ಬಂದೆವು. ಮತ್ತೆ ಇಬ್ರು ಕೂಡ ಯಾರು ಬರಲಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಅದೇ ಅವ್ರ ರಿಲೇಷನ್. ಪರವಾಗಿಲ್ಲ ಅಂತೂ ಇವಾಗ ನಮಗೆ ಸ್ವಲ್ಪ ಕೆಲಸ ಉಂಟು ಜಾಸ್ತಿ, ಅದಕ್ಕೋಸ್ಕರ ಈ ವ್ಲಾಗನ್ನು ಇಲ್ಲಿ ನಿಲ್ಲಿಸುವ. ಸೊ ಈ ವ್ಲಾಗನ್ನು ನಿಲ್ಲಿಸ್ತಾ ಇದ್ದೇನೆ. ನೆಕ್ಸ್ಟ್ ಟೈಮ್ ಒಂದು ನನ್ನ ಹೊಸ ವಿಡಿಯೋ ಜೊತೆ ಬರ್ತೇನೆ, ಏನಾದರೂ ಹೊಸ ಟಾಪಿಕ್ ಇಟ್ಕೊಂಡು. ಸೊ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಲ್ವಾ? ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಆತ್ಮೀಯ ಟಾಕ್ ಚಾನಲ್ಗೆ. ಸೊ ನಮಗೆ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾರೆ. ಈ ವ್ಲಾಗ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಬಾಯ್.